ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ಯೂಟ್ಯೂಬ್ ಸ್ಕ್ರೋಲ್ ಮಾಡಬೇಕಾದ್ರೆ ಓಟ್ಸ್ ಉಪ್ಮಾ ಅಂತ ಸಿಕ್ಕಿತು. ಸೊ ನಿಮಗೂ ಆ್ಯಕ್ಚುಲಿ ರೆಸಿಪಿ ಟ್ರೈ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸೊ ರೆಸಿಪಿ ಮಾಡಲಿಕ್ಕೆ ಹೋಗುವ. ಓಕೆ, ನಾನು ಓಟ್ಸ್ ಉಪ್ಮಾ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡುವ ಬನ್ನಿ. ಓಕೆ, ಉಪ್ಮಾ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಓಟ್ಸ್. ಆಲ್ರೆಡಿ ನಾನು ಈಗ ನೀರಲ್ಲಿ ನೆನೆ ಹಾಕಿದ್ದೀನಿ. ಮತ್ತು ಸೋಯಾ ಕೂಡ ನೀರಲ್ಲಿ ನೆನೆ ಹಾಕಿದ್ದೀನಿ. ಸ್ವಲ್ಪ ವೆಜ್ಜೀಸ್ ಏನೆಲ್ಲ ಅಂದರೆ ಟೊಮೆಟೊ, ಆನಿಯನ್, ಮತ್ತು ನಿಮಗೆ ಏನು ಬೇಕು ಅದು ವೆಜಿಟೇಬಲ್ಸ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಟೊಮೆಟೊ, ಆನಿಯನ್ ಮತ್ತು ಬೀನ್ಸ್ ಇಟ್ಟಿದ್ದೀನಿ. ಮತ್ತು ಎಗ್ ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಓಕೆ. ಸೊ ನಾನಿಲ್ಲಿ ಆ್ಯಕ್ಚುಲಿ ಹೆಲ್ದಿ ಓಟ್ಸ್ ಉಪ್ಮಾ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಆಯಿಲ್ ಯೂಸ್ ಮಾಡ್ತಿಲ್ಲ. ಸೊ ಬನ್ನಿ ಈಗ ಓಟ್ಸ್ ಉಪ್ಮಾ ಮಾಡಲಿಕ್ಕೆ ರೆಡಿ ಮಾಡುವ. ಮೊದಲು ಕರಿಬೇವು ಹಾಕ್ತಿದ್ದೀನಿ. ಸೊ ತುಳುವಲ್ಲಿ ಬೇಸಪ್ಪು ಅಂತ ಹೇಳ್ತಾರೆ. ಸೊ ಅದಾಕಿ ಸ್ವಲ್ಪ ಹಾಗೆ ಫ್ರೈ ಆಗಲಿ. ಅದು ಹಾಕಿದ್ಮೇಲೆ ಈಗ ವೆಜ್ಜಸ್ ಕಟ್ ಮಾಡಿದ್ನೆಲ್ಲ ಹಾಗೆಲ್ಲೇ ಹೇಳಿದೆಲ್ಲ ಏನೆಲ್ಲ ಹಾಕ್ತಿದ್ದೀನಿ ಅಂತ. ಸೊ ಈಗ ವೆಜ್ಜೀಸ್ ನಾನು ಅದಕ್ಕೆ ಹಾಕುವ ಫ್ರೈ ಮಾಡಲಿಕ್ಕೆ. ಸಾಟೆ ಮಾಡ್ತಿದ್ದೀನಿ ಎಲ್ಲ ವೆಜ್ಜಿ. ಇದಕ್ಕೆ ಆ್ಯಕ್ಚುಲಿ ಆಯಿಲ್ ಹಾಕಲಿಲ್ಲ ನಾನು, ವಿತೌಟ್ ಆಯಿಲ್ ಯೂಸ್ ಮಾಡಿದೆ ಇದನ್ನು ಆ್ಯಕ್ಚುಲಿ ಮಾಡ್ತಾಯಿದ್ದೀನಿ, ನೋಡ್ಬೋದು. ಇದಕ್ಕೆ ಆಕ್ಚುಲಿ ನೀರು ಹಾಕಿದ್ದೀನಿ, ಸ್ವಲ್ಪ ಬೇಯಬೇಕಲ್ವಾ. ಸೊ ಅದಕ್ಕೆ ನೀರು ಹಾಕಿದ್ದೀನಿ, ಸ್ವಲ್ಪ ಹೊತ್ತು ಬೇಯಲಿ. ಸೊ ಆದ್ಮೇಲೆ ಸೋಯಾ ಹಾಕೋದಕ್ಕೆ. ಈಗ ಆಕ್ಚುಲಿ ಇದು ಸ್ವಲ್ಪ ಬೆಂದಿದೆ ಅಲ್ವಾ. ಸೊ ಈಗ ಆಕ್ಚುಲಿ ಸೋಯಾ ಹಾಕುವ. ಸೋಯಾ ಚಂಕ್ಸ್, ಆಕ್ಚುಲಿ ಸೋಯಾ ಚಂಕ್ಸ್ ಹಾಕಿದ್ದೀನಿ. ಸೊ ಹೈ ಪ್ರೋಟೀನ್ ಅಂತ ಸ್ವಲ್ಪ ಅದನ್ನು ಸಾಕುವ. ಸೋಯಾ ನೆನೆ ಹಾಕಿದ್ದೀನಿ. ಸೊ ಆಲ್ರೆಡಿ ರೆಡಿ ಆಗಿದೆ. ಸೊ ಈಗ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಇದನ್ನು ಆಕ್ಚುಲಿ ಇದು ಸಹ ಸ್ವಲ್ಪ ಬೇಯಲಿ ಆಕ್ಚುಲಿ. ಸ್ವಲ್ಪ ನೀರು ಸ್ವಲ್ಪ ಬೇಯ್ಲಿಕ್ಕೋಸ್ಕರ ಸ್ವಲ್ಪ ನೀರ್ ಹಾಕ್ತಿದ್ದೀನಿ. ನಕ್ಕಡ ಆಕ್ಚುಲಿ ಒಂಚೂರ್ ನೀರ್ ಪಾಡ್ರೆ ಬನ್ನಿ ಅದು ಬೊಲ್ಲಲ ಕಮೆ ತುಡಿಯಲ್ಲಿ. ಸೊ ಇದು ಆಕ್ಚುಲಿ ವೆಯ್ಟ್ ಮಾಡ್ಬೇಕೀಗ, ಇದು ನೀರೆಲ್ಲ ಡ್ರೈ ಆಗ್ಬೇಕಲ್ಲ ಅಂತ. ಅಡಿಗೆ ಆಕ್ಚುಲಿ ನಾನು ಸ್ವಲ್ಪ ನೀರ್ ಹಾಕ್ಲಿಕ್ಕೆ ಹೇಳಿದೆ. ಇವಳು ನೇತ್ರಾವತಿ ಸುದೆಲ್ಲ ಕಾಣು ಮತ್ತೆ ಇದು ತೇಪ ಡ್ರೈ ಆವು. ನೀರೆಲ್ಲ ಈಗ ಡ್ರೈ ಆಗಿದೆ. ಈಗ ಆಕ್ಚುಲಿ ಇದಕ್ಕೆ ಎಗ್ ಹಾಕುವ. ಸೊ ಎಗ್ ಆಪ್ಷನಲ್, ಆಲ್ರೆಡಿ ಹೇಳಿದ್ದೀನಿ, ಎಗ್ ಬೇಕಿದ್ರೆ ಹಾಕ್ಬೋದು. ಸೊ ನಂಗೆ ಆಕ್ಚುಲಿ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರಲಿ ಅಂತ ಎಗ್ ಹಾಕ್ತಿದ್ದೀನಿ. ಸೊ ನಿಮ್ಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಆಪ್ಷನಲ್ ಇರ್ಬೋದು. ಓಕೆ, ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕುವ. ಇಷ್ಟು ತಗೊಂಡಿನಿ. ನಂಗೆ ಆಕ್ಚುಲಿ ಕನ್ನಡತೆ, ಸೊ ನಿಮ್ಗೆ ಆಕ್ಚುಲಿ ಹಾಫ್ ಸ್ಪೂನ್ ಅಂತ ಇಟ್ಕೊಂಡು ಹಾಕಿ ಓಟ್ಸ್ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡುವ. ಓಕೆ, ಈ ರೆಡಿ ಆಂಡ್ ಸೊ ಎನ್ನಕ್ಕ ಉಳ್ಳಲು ಸೊ ಅಲೆಂಚ ಟೇಸ್ಟ್ ಉಂಡು ಬಂದು ತೂದು ಪನ್ಪಲ್. ಸೊ ಅಲ್ಲ ಮೋನೆ ತೋಚ್ಪಾವಜಿ ದಯಪಂಡ ಅಲ್ಲಿ ಕಂಫರ್ಟೇಬಲ್ ಇಜ್ಜಿ. ಸೊ ಅಲ್ಲ ಫೇಸ್ ತೋಚ್ಪಾವಜಿ ಜಸ್ಟ್ ಅಲ್ಲಿ ಟೇಸ್ಟ್ ಉಡು ಎಂಚೊಂಡು ಪನ್ಪಲ್ ಬರಿ ಅಲ್ಲಿ ಕೊರ್ಕ ಎಂಚ ಉಂಡು ಒಂದು ಟೇಸ್ಟ್ ಉಂದು ಪನ್ಪಲ್ ತುಕ್ಕ.
ಎಂಚೊಂಡು ತೂದು ಪಂಡ ಎಂಚೊಂಡು ಸೂಪರಾ ಪಾಸ್ ಅಕ್ಕನ್ಗೆ ಇಷ್ಟ ಆಯ್ತಂತೆ. ಅಕ್ಕನ್ಗೆ ಇಷ್ಟ ಆಯ್ತು. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಓಟ್ಸ್ ಉಪ್ಮಾ ರೆಸಿಪಿ. ಸೊ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಾಯ್ತು ಅಂತ. ಓಕೆ, ಅಲ್ಲಿವರೆಗೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗುವ. ಅಲ್ಲಿವರೆಗೆ ನಮಸ್ಕಾರ, ಬಾಯ್.